ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ನೀವೆಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ ವೀಕ್ಷಕರೇ, ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ನೋಡಿ, ನಾನಿವತ್ತು ಹೂದಾನಿ ಮಾಡೋದು ಹೇಗೆ ಸುಲಭದಲ್ಲಿ, ಅಂದರೆ ಹೂ ಇಲ್ಲ, ನಾನು ಹೇಗೆ ಮಾಡುವುದಂತ ಹೇಳ್ತೇನೆ ಸುಲಭದಲ್ಲಿ ನಮಗೆ ಬೇಕಾದಾಗ. ನೋಡಿ, ಇಂಥದ್ದು ಕಪ್ಪು ನಮಗೆ ಇದು ಎಲ್ಲಿ ಸಿಗ್ತದೆ. ನಾವು ಎಲ್ಲಿಯಾದರೂ ಹೋಟೆಲ್ನಿಂದ ರೆಸ್ಟೋರೆಂಟಿನ ಪದಾರ್ಥ ಎಲ್ಲ ತರುವಾಗ, ಏನಾದರೂ ತಿಂಡಿ ತರುವಾಗೆಲ್ಲ ಇಂಥ ಕಪ್ಪನ್ನೆಲ್ಲ ಕೊಡ್ತಾರೆ. ನೋಡಿ, ಆ ಕಪ್ಪನ್ನು ನಾವು ತೆಗೆದಿಡಬೇಕು. ನೋಡಿ, ಇದು ನಾನು ಹೋಟೆಲ್ನಿಂದ ಇದು ಪದಾರ್ಥ ತಂದ ಕಪ್ಪು ಇದು. ನೋಡಿ, ಇಂಥ ಕಪ್ಪಿಗೆ ಎಂತ ಮಾಡಬೇಕು, ಅದು ಒಳ್ಳೆಯದಾಗ್ತದೆ. ನೋಡಿ, ಹೀಗೆ ಒಂದು ಅದಕ್ಕೆ ಡೆಕೋರೇಷನ್ ನೋಡಿ, ಇದೊಂದು ಕಾಗದ ಇದು ಡೆಕೋರೇಷನ್ ಕಾಗದ ಅದು. ನೋಡಿ, ಅದನ್ನು ಹಾಗೆ ಗಮ್ ಟೇಪಲ್ಲಿ ಗಮ್ ಟೇಪ್ ಹಾಕಿ ಅದನ್ನು ಸುತ್ತಬೇಕು. ಅದು ನಿಲ್ಲಿಕ್ಕೆ ಗಮ್ ಟೇಪ್ ಹಾಕಬೇಕು. ನೋಡಿ, ಕಷ್ಟ ಆಗ್ತದೆ ಸ್ವಲ್ಪ. ನೋಡಿ, ನಾನು ಎಲ್ಲ ಗಮ್ ಟೇಪ್ ಹಾಕಿ ಅದನ್ನು ಇಟ್ಟೆ. ನೋಡಿ, ಗಮ್ ಟೇಪ್ ಹಾಕಬೇಕು. ಮತ್ತು ನೋಡಿ, ಅದೆಲ್ಲ ಸ್ವಲ್ಪ ಉಳಿದ ಭಾಗವನ್ನು ಅದನ್ನು ಮಾಡಿಸಿ ಮೇಲಿಂದ ಕೆಳಗೆ ತನಕ ಗಮ್ ಟೇಪ್ ಹಾಕಬೇಕು. ಆಗ ಸ್ವಲ್ಪ ಚೆಂದ ಕಾಣ್ತದೆ. ನೋಡಿ, ಹಾಗೆ ಮಾಡಿಸಬೇಕು. ಮಾಡಿಸಿ ಅದಕ್ಕೆ ಮೇಲಿಂದ ಕೆಳಗೆ ತನಕ ಗಮ್ ಟೇಪ್ ಹಾಕಬೇಕು. ಹಾಗೆ ಗಮ್ ಟೇಪಾಗಿ ಅದು ಪ್ಲಾಸ್ಟಿಕ್ ಡೆಕೋರೇಷನ್ ಕಾಗದ ಅದು ಏಳದಾಗೆ ಮಾಡಬೇಕು, ಗಟ್ಟಿ ನಿಲ್ಲುವಂತೆ ಮಾಡಬೇಕು. ನೋಡಿ, ನಾನು ಎಲ್ಲದಕ್ಕೆ ಹಾಕಿದೆ ಗಮ್ ಟೇಪು, ಚೆಂದ ನಿಂತಿದೆ. ನೋಡಿ, ಇನ್ನು ಆಯಿತು. ಅದನ್ನು ಕೆಳಗಿಟ್ಟು ಅದಕ್ಕೆ ಹೊಯ್ಗೆ ಹಾಕಬೇಕು ವೀಕ್ಷಕರೇ. ನೋಡಿ, ಚೆಂದ ನಿಲ್ತದೆ. ನೋಡಿ, ಅದು ಹೊಯ್ಗೆ ಹಾಕಬೇಕು. ಇನ್ನು ಅದಕ್ಕೆ ನಾವು ಡೆಕೋರೇಷನ್ ಮಾಡಲಿಕ್ಕೆ ಹೂದಾನಿ ಮಾಡಲಿಕ್ಕೆ ತಂದಿಟ್ಟು ಹೂವನ್ನು ಹಾಕಬೇಕು. ನನ್ನಲ್ಲಿ ಹೂ ಇರಲಿಲ್ಲ. ನಾವು ಕೆಲವೊಂದು ಹೀಗೆ ಇದ್ದ ಇದು ಕಾಟು ಹೂವನ್ನೆಲ್ಲ ತಂದು ಅದಕ್ಕೆ ಇಟ್ಟಿದ್ದೇನೆ. ನೋಡಿ, ಒಳ್ಳೆ ಹೂ ಆದರೆ ಚೆಂದ ಕಾಣ್ತದೆ. ನಾನು ಅದನ್ನು ಹೇಗೆ ಮಾಡುವುದಂತ ಹೇಳಿ ತಿಳಿಸೋದು ಮಾತ್ರ. ಜಾಸ್ತಿ ಚೆಂದದ ಹೂ ಇದ್ದರೆ ಒಳ್ಳೆಯದಾಗ್ತದೆ. ನೋಡಿ, ಅದು ಗಟ್ಟಿ ಇಲ್ಲ. ನೋಡಿ, ಆಗ ಅದು ಬರ್ತದೆ. ಅದರ ಇದು ಬುಡ ಗಟ್ಟಿ ಇರಬೇಕು, ಆಗ ಸರಿ ನಿಲ್ತದೆ, ಬಗ್ಗುವುದೆಲ್ಲ ಇಲ್ಲ. ನನ್ನಲ್ಲಿ ಕೂಡ ಹೂ ಇರಲಿಲ್ಲ. ನೋಡಿ, ಇದೊಂದು ಗುಲಾಬಿ ಇಟ್ಟದ್ದು. ಅಡ ಜಿಡ್ಡೆ ಹೂ ನೋಡಿ, ಚಿಟ್ಟೆ ಹೂ. ಜಾಸ್ತಿ ಹೂ ಇದ್ದರೆ ಚೆಂದ ಕಾಣ್ತದೆ ವೀಕ್ಷಕರು. ಹೂ ಇರಲಿಲ್ಲ ನನ್ನಲ್ಲಿ, ಅಲ್ಲದೆ ಚೆಂದ ಮಾಡ್ಬೋದಿತ್ತು. ನೋಡಿ, ಅದೊಂದು ಕ್ರೋಟನ್ ಗಿಡದ ಇದು. ರಸಿಗೆ ಆ ಹೊಯ್ಗೆಗೆ ಸ್ವಲ್ಪ ನೀರು ಹಾಕಬೇಕು, ಆಗ ಅದು ಬೇಗ ಬಾಡುವುದಿಲ್ಲ. ಈಗ ಮಳೆಗಾಲ ಅಲ್ಲ ವೀಕ್ಷಕರೇ, ಹೂ ಜಾಸ್ತಿ ಆಗೋದಿಲ್ಲ. ಇನ್ನು ಆಗಲಿಕ್ಕೆ ಶುರು ಆಗ್ತದೆ ಅಷ್ಟೇ.
ಗುಲಾಬಿ ಮಾತ್ರ ಆಗ್ತದೆ, ಮತ್ತು ಯಾವ ಹೂಗಳು ಆಗುವುದಿಲ್ಲ. ಮತ್ತು ಈ ಗುಲಾಬಿಯದ್ದು ಆಗುವುದಿಲ್ಲ, ಅದು ಮೆದು ಅಲ್ಲ. ಕಸಿ ಗುಲಾಬಿಯದ್ದು ಗಟ್ಟಿ ಇರ್ತದೆ ಅದರ ದಂಟು. ನೋಡಿ ಈಗೊಂದು ಸಿಂಪಲಲ್ಲಿ ನೋಡಿ ತುಂಬ ಹೂಯಿದ್ರೆ ಚೆಂದ ಕಾಣ್ತದೆ, ವಾಸ ಆಯಿತು ನೋಡಿ. ಹೀಗೆ ಮಾಡಿ ಕಲಿಯುವುದು ಎಲ್ಲರೂ, ಹೀಗೆ ಮಾಡಿ ಕಲಿಬೇಕು ನಾವು. ನೋಡಿ ಒಂದು ನವಿಲು ಬಂದು, ನಾನು ಹೂದಾನಿ ಮಾಡುವಾಗ ನವಿಲು ಬಂದು ನಮ್ಮ ಸೋಲಾರಿನ ಮೇಲೆ ಕೂತಿದೆ ನೋಡಿ. ನನಗೆ ಹೆದರಿಕೆ, ಎಲ್ಲಿ ಸೋಲಾರ್ ತೂತಾದರೆ. ಹಿಂದಿನ ಕಾಲದಲ್ಲಿ ನವಿಲು ಎಲ್ಲಿ ಇತ್ತು, ಈಗ ಮನೆಗೆ ಬರ್ತದೆ. ಎಷ್ಟು ದೊಡ್ಡ ನವಿಲು ನೋಡಿ, ಅದರ ರೆಕ್ಕೆ ನೋಡಿ ಎಷ್ಟು ಉದ್ದ ಉಂಟಂತ ಹೇಳಿ. ಉದ್ದ ಉಂಟು ರೆಕ್ಕೆ ಅದರದ್ದು, ಗಂಡು ನವಿಲು. ವೀಕ್ಷಕ, ನಾನು ಇವತ್ತು ಬೆಳಿಗ್ಗೆ ತಿಂಡಿ ಮಾಡಿದ್ದು, ಬ್ರೇಕ್ಫಾಸ್ಟ್ ತಿಂಡಿ ಪಲಾವ್ ಮಾಡಿದ್ದು ನೋಡಿ. ಎಲ್ಲ ಕಟ್ ಮಾಡಿ ಇಟ್ಟಿದ್ದೇನೆ. ಕ್ಯಾರೆಟ್, ಬೀನ್ಸ್, ಮೆಣಸು ನೋಡಿ. ಇದು ನಿನ್ನೆ ನೆನೆ ಹಾಕಿದ ಕಡಲೆ, ಬಟಾಣಿ ಕಡಲೆ ನೋಡಿ. ಇದು ಚಕ್ಕೆ, ಲವಂಗ, ಗೋಡಂಬಿ ಎಲ್ಲ ಉಂಟಿದ್ದು. ಇದು ಪಲಾವ್ ಅಕ್ಕಿ ನೋಡಿ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ಇದು ಸ್ವಲ್ಪ ಅರಸಿನ ಅದಕ್ಕೆ ಹಾಕಲಿಕ್ಕೆ, ಬೆರೆಸಲಿಕ್ಕೆ ನೋಡಿ. ಪಲಾವ್ ಆಯಿತು, ರೆಡಿ ಆಯಿತು ವೀಕ್ಷಕರೇ. ಥ್ಯಾಂಕ್ ಯು ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.